ಹಾಯ್ ಹಲೋ ನಮಸ್ಕಾರ. ಪಾಡ್ಕಾಸ್ಟ್ ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ ಸಂದರ್ಶನಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನಿದ್ದೀನಿ ಆದರ್ಶಿನಿ. ಸೊ ಇವತ್ತು ನನ್ನ ಪಾಡ್ಕಾಸ್ಟ್ ಗೆಸ್ಟ್ ಬಗ್ಗೆ ಹೇಳಲೇಬೇಕು. ಸೊ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದವ್ರೆ ಕ್ರೇಜಿ ಸ್ಟಾರು ಆ್ಯಂಡ್ ಇವ್ರ ನಟನೆಗೂ ಸೈ ಡಿರೆಕ್ಷನ್ ಮಾಡೋದಕ್ಕೂ ಜೈ. ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ನ ಗ್ಲಾಮ್ ಡಾಲ್ ದಟ್ಸ್ ಇಸ್ ನನ್ ಅದರ್ ದೆನ್ ಅಪೂರ್ವ ಅವರಿದ್ದಾರೆ. ಹಾಯ್ ಅಪೂರ್ವ. ಹಾಯ್, ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು? ಸಕ್ಕದಾಗಿದ್ದೀನಿ. ಸೊ ಅಪೂರ್ವ ಅವರೇ, ನೀವು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಅಪೂರ್ವ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ರಂತ ಹೌದಾ? ಹೌದು. ಯಾಕೆ? ಯಾಕೆ ಅಂದರೆ ರವಿ ಸರ್ ಅಲ್ವಾ, ಅವ್ರ ಸಿನಿಮಾ ಮಾಡಿದ್ಮೇಲೆ ಏನಾದರೂ ಸ್ಪೆಷಲ್ ಇರಬೇಕು. ಸೊ ಅವರೇ ನನ್ನ ಹೆಸರು ಆಶಾ ಅಂತ ಹೇಳಿ. ನಾನು ತುಂಬ ಚಿಕ್ಕವಳಿದ್ದೆ ಅಲ್ವಾ, ನನಗೆ ಆಶಾ ಅಂತ ಕರೆದ್ರೆ ನಾನು ಅವಾಗ ಗೊತ್ತಾಗ್ತಿರ್ಲಿಲ್ಲ. ಸೆಟ್ಟಲ್ಲೆಲ್ಲ ಏನು ಮಾಡ್ತಾಯಿದ್ರು, ಅಪೂರ್ವ 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 ಅಂತ ಕರಿತಾಯಿದ್ರು. ಇವಳನ್ನ ಅಪೂರ್ವ ಅಂತ ಕರೀರೋ ಸುಮ್ಮನೆ, ಆಮೇಲೆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಬಿಕಾಸ್ ಯಾವುದೂ ಸಿನಿಮಾ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ನನಗೇನೂ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಎಲ್ಲರೂ ಸೆಟ್ಟಲ್ಲಿ ಅಪೂರ್ವ ಅಪೂರ್ವ ಅಂತಾನೆ ಕರೀತಿದ್ರು. ಸೊ ರವಿ ಸರೇ ನಾಮಕರಣ ಮಾಡಿದ ಅಪೂರ್ವ. ಪ್ರಪಂಚವು ಕಾಣದು ಪ್ರೀತಿಗೆ ಬಿದ್ದರೆ, ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು. ಸೊ ಈಗ ಮನೇಲಿ ಏನು ಆಶಾ ಅಂತ ಕರೀತಾರ, ಅಪೂರ್ವ ಅಂತ ಕರೀತಾರ? ಅಮ್ಮು ಅಂತ ಕರೀತಾರೆ. ಸೊ ಹಾಗಾದ್ರೆ ನಿಮ್ಮ ಫ್ಯಾನ್ಸ್ ಏನಿದ್ದಾರೆ, ಅಮ್ಮು ಅಂದ ತಕ್ಷಣ ನಿಮ್ ಹಾರ್ಟ್ ಹಾಗೆ ಮೆಲ್ಟ್ ಆಗೋಗುತ್ತೆ? ಇಲ್ಲ, ಆಚೆ ಎಲ್ಲ ಫ್ರೆಂಡ್ಸ್ ಎಲ್ಲ ಅಪ್ಪು ಅಪ್ಪು ಅಂತ ಕರೀತಾರೆ. ಅಪೂರ್ವ ಅಪ್ಪು ಅಂತ ಕರೀತಾರೆ. ಓಕೆ. ಹೌದು. ಸೊ ಮನೇಲಿ ಪ್ರೀತಿಯ ಅಮ್ಮು. ಓಕೆ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಾಗ್ಬೋದಾ? ಸೊ ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಏನು ಓದಿರೋದು? ನಾನು ಕಡೂರ್ ಹತ್ರ ಒಂದು ಊರು, ಚಿಕ್ಕಮಂಗ್ಳೂರು ಕಡೂರ್ ಹತ್ರ ಒಂದು ಊರು, ಪಂಚನಹಳ್ಳಿ. ನಮ್ಮ ಡಾಲಿದ ನಂಜಯ್ ಮತ್ತೆ ಇವರು ನಾಗಭೂಷಣು. ಇಲ್ಲ, ನಾಗಭೂಷಣು ಮತ್ತು ನಮ್ಮ ಇವರು ಸಂಚಾರಿ ವಿಜಯ್ ಸರ್, ಆ ಊರ ಕಡೆ ಹುಡುಗಿ. ಸೊ ನನ್ನ 10th ಎಲ್ಲ ನನ್ನ ಎಜುಕೇಷನ್ ಆಗಿದೆ ಅಲ್ಲೇ. ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟು ಅಲ್ಲಿವರೆಗೂ. ಸೊ ಅಲ್ಲಿವರೆಗೂ ಚೆನ್ನಾಗಿತ್ತು. ಕನ್ನಡದಲ್ಲಿ ಟಾಪರ್ ನಾನು, ಎಲ್ಲದರಲ್ಲೂ ಫುಲ್ಲು ಸಖತ್ತಾಗಿ ಓದ್ತಾ ಇದ್ದೆ ನಾನು. ಸೊ ನನ್ನ ನೋಡಿದವ್ರು ಎಲ್ಲರೂ ಹೇಳ್ತಾಯಿದ್ರು, ಏನು ಸಖತ್ತಾಗಿ ಕನ್ನಡ ಓದ್ತಾಳಪ್ಪ ಇವಳು, ನ್ಯೂಸ್ಗೆ ಹಾಕ್ಬಿಡಿ ಇವಳನ್ನ, ನ್ಯೂಸ್ಗೆ ಹಾಕ್ಬಿಡಿ ಅಂತ ಹೇಳ್ತಾಯಿದ್ರು. ಅಷ್ಟೇ, ನನಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ, ಗಂಧ ಗಾಳಿ ಗೊತ್ತಿಲ್ಲ. ನಮಗೂ ಸಿನಿಮಾಗೂ ತುಂಬ ಅಜಗಜಾಂತರ ವ್ಯತ್ಯಾಸ. ಸೊ ಎಲ್ಲರೂ ಇದು ಚೆನ್ನಾಗಿ, ಯಾರದೇ ಅವಾಗ ಲೆಟರ್ ಬಂದರೂ ನನ್ನ ಕೈಲಿ ಕೊಡ್ತಾಯಿದ್ರು, ಆಶನ್ ಕೊಡು ಅಂತ. ನಾನು ಹೋದಾಗ ನಿಮ್ಮ ಸಖತ್ತಾಗಿ ಓದ್ತಾಳಪ್ಪ ನಿಮ್ಮ ಹುಡುಗಿ ಕನ್ನಡನ ಅಂತೆಲ್ಲ ಹೇಳ್ತಾಯಿದ್ರು. ಅವಾಗಿಂದನೂ ಒಂಚೂರು ಈ ಲೈಮ್ ಲೈಟ್ ಬರೋದು, ಆ ಥರದೊಂದು ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಹೇಳ್ತಾಯಿದ್ರು. ಅದಾದಮೇಲೆ ಸ್ಕೂಲಲ್ಲಿರಲಿ ಕಾಲೇಜಲ್ಲಿರಲಿ ನನಗೆ ಎಲ್ಲರೂ ಕೂಡ ಹೀರೋಯಿನ್ ಅಂತ ರೇಗಿಸ್ತಾಯಿದ್ರು. ಹೀರೋಯಿನ್ ಬಂದ್ಲಪ್ಪ, ಹೀರೋಯಿನ್ ಎಲ್ಲರೂ ಇದನ್ನೇ ಹೇಳ್ತಾಯಿದ್ರು. ಅದೊಂಥರ ನನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ನಾನು ನ್ಯೂಸ್ ಚಾನಲ್ ಟಿವಿಗೆ ಹೋಗ್ಬಿಡ್ತೀನಿ, ನಾನು ಈ ಥರ ಸಿನಿಮಾ ಫೀಲ್ಡಿಗೆ ಹೋಗ್ತೀನಿ. ಸೊ ಅದನ್ನು ನಾನು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಅದು ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತಲೂ ಗೊತ್ತಿರಲಿಲ್ಲ, ನನಗೆ ಸುಮ್ಮನೆ ಹೇಳ್ಕೊಳ್ಳೋದು. ಸೊ ಆ ಥರದೊಂದು ಮೈಂಡಲ್ಲಿ ಇರ್ತಿತ್ತು. ಸೊ 10th ಮಾಡಿದೆ ಊರಲ್ಲಿ. ಪಾಪ ಮಮ್ಮ ಎಲ್ಲ ಇಡೀ ಫ್ಯಾಮಿಲಿದ್ದು ಕೂಡು ಕುಟುಂಬ ಅಂತಾರಲ್ಲ, ಆ ಥರದೊಂದು ಕುಟುಂಬದಲ್ಲಿ ಬೆಳೆದಿದ್ದಾರೆ. ಓಕೆ. ಸೊ ಅಣ್ಣ ತಂಗಿ ಅಕ್ಕ ಇದ್ದಾರಾ? ಅಣ್ಣ ಇದ್ದಾರೆ, ಇಬ್ರು ಅಣ್ಣಂದಿರಿದ್ದಾರೆ. ಇಬ್ರು ಅಣ್ಣಂದಿದ್ದಾರೆ. ಹಾಗಾದ್ರೆ ಫುಲ್ ಸೆಕ್ಯೂರ್ಡ್ ಆಗಿ ಬೆಳೆದಿರ್ತೀರಾ, ಫುಲ್ ಪ್ಯಾಂಪರ್ಡ್. ಎಸ್ ಸೂಪರ್. ಸೊ ಸ್ಕೂಲ್ ಡೇಸ್ನಲ್ಲೇ ಹೀರೋಯಿನ್ ಅಂತೆಲ್ಲ ಹೇಳ್ತಿದ್ರು. ಸೊ ಆಮೇಲೆ ಒನ್ ಡೇ ಹೀರೋಯಿನ್ ಆಗ್ಬಿಟ್ರಿ. ಅದು ಸಾಧಾರಣವಾದವರಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಅವರ ಮೂವೀಸಿಂದ ಬಂದಂಥ ಎಲ್ಲ ಹೀರೋಯಿನ್ಸ್ಗಳು ಟಾಪ್ ಹೀರೋಯಿನ್ಸ್ಗಳ ಜೊತೆನೆ ನಾವು ಜಾಸ್ತಿ ರವಿಚಂದ್ರನ್ ಅವ್ರನ್ನ ನೋಡ್ಬೋದು. ಸೊ ಹೇಗಿತ್ತು ಆ ಫಸ್ಟ್ ಆಫರ್ ಫ್ರಮ್ ರವಿಚಂದ್ರನ್ ಸರ್? ಅಂದರೆ ನಾನು ಹೇಳಿದ್ನಲ್ಲ, ಸಿನಿಮಾಗೂ ನನಗೂ ಅಷ್ಟು ನನಗೇನು ಗೊತ್ತಿಲ್ಲ, ಫ್ಯಾಮಿಲಿ ಇಲ್ಲ, ಗಂಧಗಾಳಿನೇ ಇರಲಿಲ್ಲ ಅಂದವ್ರಿಗೆ ಹೇಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಕನೆಕ್ಷನ್ ಆಯಿತು, ಕನೆಕ್ಟ್ ಹೇಗಾಯಿತು? ಸೊ ಏನಾಗ್ತಾ ಇತ್ತು, ಟೀಚರ್ಸ್ ಎಲ್ಲ ಯಾವಾಗ ನನ್ನ ಹೀರೋಯಿನು ಚೆನ್ನಾಗಿದ್ದಾಳಪ್ಪ ನೋಡೋದಕ್ಕೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಸೊ ಕಾಲೇಜ್ ಡೇಸಿಗೆ ಬಂದ ತಕ್ಷಣ ಏನು ಮಾಡಿದ್ರು, ಡ್ಯಾನ್ಸ್ ಕ್ಲಾಸ್ಗೆ, ರ್ಯಾಂಪ್ ವಾಕಿಗೆ ಎಲ್ಲನೂ ನನ್ನ ಸೇರಿಸ್ಕೊತಾ ಇದ್ರು. ಸೊ ಎಲ್ಲರೂ ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ ಇವಳು, ಏನಮ್ಮ ಡ್ಯಾನ್ಸರ ನೀನು ಅಂತೆಲ್ಲ ಕೇಳೋರು. ಇಲ್ಲ ಸರ್, ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾ ಇದ್ದೆ. ಸೊ ಅದಾಗಿದ ತಕ್ಷಣ ಏನಾಯಿತು, ಒಂದು ಫೋಟೋಶೂಟ್ ಮಾಡಿಸಿದ್ವಿ ನಾವು, ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಒಂದ್ಸಲ ಫೋಟೋಶೂಟ್ ಮಾಡಿಸಿದ್ವಿ. ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್. ನನಗೆ ಶಾಕ್ ಆಯಿತು. ಅಂದರೆ ಈ ಥರ ಸಖತ್ತಾಗಿ ಬಂದಿದ್ದಲ್ಲ. ಅದು ಮೈಸೂರಿಗೆ, ಆಲ್ರೆಡಿ ಮೈಸೂರಿಗೆ ಬಂದಿದ್ವಿ ನಾವು. ನನ್ನ PUCಗೋಸ್ಕರ ನನ್ನ ಇಡೀ ಫ್ಯಾಮಿಲಿ, ನನ್ನ ಮನೆಯವರೆಲ್ಲರೂ, ಮಮ್ಮಿ, ನನ್ನ ಬ್ರದರ್ಸ್ ಎಲ್ಲರೂ ಕೂಡ ಮೈಸೂರಿಗೆ ಬಂದು ಸ್ಟೇ ಆಗಿದ್ವಿ. ಆವಾಗ ಒಂದು ಫೋಟೋಶೂಟ್ ಮಾಡಿಸಿದ್ವಿ. ಆವಾಗ ನಾನು ಮೈಸೂರಲ್ಲಿ ವಿದ್ಯಾಶ್ರಮ್ ಕಾಲೇಜಿಗೆ ಓದ್ತಾ ಇದ್ದೆ.
ಅವಾಗ ನನ್ನ ಫ್ರೆಂಡು ಮತ್ತು ನಾನು ಫೋಟೋ ಶೂಟ್ ಮಾಡಿಸಿದ್ನ ಒಂದ್ಸಲ ಏನು ಮಾಡಿದ್ವಿ ನಾವು, ಅವಳೇನು ಮಾಡ್ತಾ ಇದ್ಲು, ಈ ಥರ ಸೀರಿಯಲ್ಗಳಿಗೆ ಈ ಥರ ಎಲ್ಲ ಆಡಿಷನ್ ಹಾಕ್ತಾರೋ ಅಲ್ಲೆಲ್ಲ ಫೋಟೋಸ್ ಕಳಿಸ್ತಾ ಇದ್ಲು. ಓಕೆ. ಸೊ ಅಲ್ಲಿ ಅವಾಗ ಏನು ಮಾಡಿದ್ಲು ಅವಳು, ನಂದು ಮತ್ತು ಅವಳದು ಇಬ್ಬರದು ಫೋಟೋಸ್ನ ರವಿ ಸರ್ ಮೇಲ್ಗೆ, ಅಪೂರ್ವ ಅನ್ನೋ ಫಿಲಮ್ದು ಆಡಿಷನ್ ನಡೀತಾ ಇತ್ತು ಅಂತ ಎಲ್ಲ ಕಡೆ ಹಾಕಿದ್ರಂತೆ. ಸೊ ಅವಳು ಕಳಿಸಿದ್ದು ಫೋಟೋಸ್ನ ರವಿ ಸರ್ ಮೇಲ್ಗೆ. ಸೊ ರವಿ ಸರ್ ಮೇಲ್ಗೆ ಮ್ಯಾನೇಜರು ನನ್ನ ಫೋಟೋಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಾಲ್ ಮಾಡಿಬಿಟ್ಟು ಈ ಹುಡುಗಿದ ನಂಬರ್ ಕೊಡಿ ಅಂತ ಇಸ್ಕೊಂಡು ನಮ್ಮ ಮಮ್ಮಿಗೆ ಫೋನ್ ಮಾಡಿದರು ಓಕೆ. ಮ್ಯಾನೇಜರು. ಈ ಥರ ಆಡಿಷನ್ ಇದೆ, ಬಂದು ಅಟೆಂಡ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ನನಗೆ ಶಾಕ್ ಆಯಿತು, ಏನಿದು ಆಡಿಷನ್ನಿಗೆ. ಆಮೇಲೆ ಆಡಿಷನ್ ಅಂದ್ರೇನು ಗೊತ್ತಿಲ್ಲ ನಮ್ಗೆ ಅವಾಗೆಲ್ಲ, ಹೆಂಗೆ ಹೋಗೋದು ಏನೂ ಗೊತ್ತಿಲ್ಲ. ಅಲ್ಲಿವರೆಗೂ ರವಿ ಸರ್ನೂ ನೋಡೇ ಇಲ್ಲ. ಸೊ ಓಕೆ ನೋಡೋಣ, ಟ್ರೈ ಮಾಡೋಣ. ಒಂದು ಸಲ ಒಳ್ಳೆ ಗಾಳಿ ಬೀಸಿದೆ, ಟ್ರೈ ಮಾಡೋಕ್ಕೆ. ಆಮೇಲೆ ನನಗಿನ್ನ ತುಂಬ ಸಿನಿಮಾದ ಮೇಲೆ ಆಸಕ್ತಿ ನಮ್ಮ ಮಮ್ಮಿಗೆ. ಅದರಲ್ಲೂ ರವಿ ಸರ್ ಅಂದರೆ ಕೇಳಬೇಕಾ, ದೊಡ್ಡ ಫ್ಯಾನ್ ಅವರೆಲ್ಲ ಅವಾಗೆಲ್ಲ. ಸೊ ಆಯಿತು, ಮಮ್ಮಿನ ಕರ್ಕೊಂಡು ಬೆಂಗಳೂರಿಗೆ ಬಂದಾಯಿತು. ಬೆಂಗಳೂರಿಗೆ ಬಂದಾಗ ಅಲ್ಲೆಲ್ಲೋ ಶೂಟ್ ಮಾಡ್ತಾಯಿದ್ರು, ಯಾವುದೋ ಕಂಠೀರವ ಸ್ಟುಡಿಯೋನೋ ರಾಕ್ಲೈನ್ ಸ್ಟುಡಿಯೋದಲ್ಲಿ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ರು. ಫುಲ್ಲು ಬಂದೆ, ರವಿ ಸರ್ನ ನೋಡಿ ಶಾಕ್ ಆಗಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಟಿ ವಿಲಿ ನೋಡ್ತಿದ್ದಾರೆ, ಸಡನ್ನಾಗಿ ಮುಂದೆ ಇದ್ದಾರೆ. ನಾನು ಸುಮ್ಮನೆ ಇದ್ದೆ. ಏನಮ್ಮ ಊಟ ಮಾಡಿದ್ಯಾ? ಓಕೆ, ಒಂದು ಆಡಿಷನ್ ಮಾಡೋಣ, ಒಂದು ಸಲ ನೋಡ್ರೋ ರೆಡಿ ಮಾಡಿಬಿಡ್ರೋ ಇವಳನ್ನ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿದ್ರು. ರೆಡಿ ಮಾಡಿಬಿಟ್ಟು ಒಂದು ಕಾಸ್ಟ್ಯೂಮ್ ಕೊಟ್ಟರು. ರೆಡಿ ಮಾಡಿ ಮೇಕಪ್ ಎಲ್ಲ ಆದಮೇಲೆ ನಾನು ನೋಡ್ಕೋತಾ ಇದ್ದೀನಿ, ನಾನು ಯಾರಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಅಷ್ಟೊಂದು ಚೇಂಜಸ್ ಮೇಕಪ್ಪಲ್ಲಿ ಆಗಿಬಿಟ್ಟಿದೆ. ಅಂದರೆ ನಾವು ಕಾಲೇಜ್ ಹೋಗೋ ಹುಡುಗಿರೇನು ಮೇಕಪ್ ಮಾಡೋದಿಲ್ಲ, ಫುಲ್ಲು ಒಂದೇನು ಲಿಪ್ ಬಾಮ್ ಹಾಕ್ಕೊಂಡು ಹೋಗ್ತೀವಿ ಅಷ್ಟೇ. ಸಡನ್ನಾಗಿ ನನಗೆ ಫುಲ್ಲು ಮೇಕಪ್ ಹಾಕ್ಬಿಟ್ಟು ನನಗೆ ಅಪ್ಪ ಏನಿದು ನನಗೆ ನಾನೇ ಗೊತ್ತಾಗ್ತಿಲ್ಲ ಅದರಲ್ಲಿ. ಸೊ ಆಮೇಲೆ ಇಲ್ಲಿವರೆಗೂ ಡ್ರೆಸ್ ಕೊಟ್ಬಿಟ್ಟಿದ್ದಾರೆ ನನಗೆ. ನನಗೆ ಅಯ್ಯಯ್ಯೋ ಇಷ್ಟೊಂದು ಜನಗಳ ಮುಂದೆ ಈ ಥರ ಡ್ರೆಸ್ ಹೆಂಗಪ್ಪ ಹಾಕ್ಕೊಳ್ಳೋದು, ಎಲ್ಲರೂ ಇಲ್ಲೇ ನೋಡ್ತಿರ್ತಾರೆ, ಏನು ನಂಗೆ ಭಯ ಅಂದರೆ ಭಯ ಆಗ್ತಿತ್ತು. ಸರಿ ಅವ್ರು ಏನೂ ಮಾಡಲಿಲ್ಲ, ಜಸ್ಟ್ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಫೋಟೋ ಶೂಟ್ ಮಾಡ್ತವ್ರೆ. ಎಲ್ಲರೂ ರವಿ ಸರ್ ಹೊಸ ಹೀರೋನ ಕರೆಸ್ಬಿಟ್ಟಿದ್ದಾರೆ ಅಂತ ಎಷ್ಟು ಜನ ಇದ್ದವ್ರು, ಸೆಟ್ ಅವರೆಲ್ಲ ಬಂದು ಅಲ್ಲಿ ನಿಂತ್ಕೊಂಡ್ಬಿಟ್ರು. ನನಗೆ ಎಷ್ಟು ಭಯ ಆಗೋಣ ಅವಾಗ. ಕಣ್ಣಲ್ಲಿ ನೀರು ಒಂದು ಬರ್ಬೇಕು ಅಷ್ಟೇ. ನಂಗೆ ಹೆಂಗೆ ಪೋಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಬರೀ ಮಾಮೂಲಿ ಫೋಟೋ ಶೂಟಿಗೆ ನಿಂತ್ಕೋತೀವಲ್ಲ, ಈಗ ನಿಂತ್ಕೋತಾ ಇದ್ದೀನಿ ಹಿಂಗೆ. ಸೊ ಫೋಟೋಸ್ ಎಲ್ಲ ನೋಡಿದ್ರು ಸರು. ಹುಡುಗಿ ತುಂಬ ಚಿಕ್ಕವಳಿದ್ದಾಳೆ, ಫೇಸಿನ ಮೌಲ್ಡ್ ಆಗಬೇಕು ಅಂತ ಹೇಳಿಬಿಟ್ಟು ನನಗೆ ವಾಪಸ್ ಕಳಿಸ್ಬಿಟ್ರು. ಏನು ಹೇಳೂ ಇಲ್ಲ. ಸೊ ನಮಗೆ ವಾಪಸ್ ಕಳಿಸಿದ್ರು, ನನಗೆ ಮಮ್ಮಿಗಿಬ್ರಿಗೂ. ಸೊ ನಾನು ಅಂದ್ಕೊಂಡೆ, ಅಂದರೆ ಸಕ್ಸಸ್ ಅನ್ನೋದು ಇಷ್ಟು ಬೇಗ ನಮಗೇನೋ ಒಂದು ಅಂದ್ಕೊಂಡಿದ್ದು ಇಷ್ಟು ಬೇಗ ಸಿಕ್ಬಿಟ್ರೆ ಜೀವನ ಹಿಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೆಲ್ಲ ನಮ್ಗೆ ಆಗೋದೇ ಇಲ್ಲ ಅಂದ್ಕೊಂಡು ನಾನು ಸೈಲೆಂಟಾಗಿದೆ. ಓಕೆ. ಆಮೇಲೆ ಆಫ್ಟರ್ 6 ಮಂತ್ ಇದೆಲ್ಲ ಆಗಿ 6 ತಿಂಗಳು ಆದಮೇಲೆ ನನಗೆ ಮತ್ತೆ ರವಿ ಸರ್ ಮ್ಯಾನೇಜರ್ ಕೈಯಿಂದ ಕಾಲ್ ಬರುತ್ತೆ. ಮಮ್ಮಿ ಕಾಲ್ ಮಾಡ್ತಾರೆ, ಇನ್ನೊಂದ್ಸಲ ಮೇಡಮ್ ನೀವು ಆಡಿಷನ್ ಬರಬೇಕಂತೆ ಅಂತ ಹೇಳಿ. ಏನಪ್ಪ ಇದು, ಒಂದ್ಸಲ ಹೋಗ್ಬಿಟ್ಟು ಫುಲ್ಲು ಏನಂತ ಬೇಜಾರಲ್ಲಿ ಬಂದಿದ್ದೀನಿ. ಅದನ್ನು ನಾನು ತಗೊಳ್ಳೋಕ್ಕೆ ಒಂದು 2-3 ತಿಂಗಳು ಬೇಕಾಯಿತು. ರವಿ ಸರ್ನ ನೋಡಿದ್ದೀನಿ, ಅಷ್ಟು ಹತ್ರ ಹೋಗಿ ಅದೇನೋ ಹೇಳ್ತಾರಲ್ಲ, ಬಾಯಿಗೆ ಬಂದಿತ್ತು ಏನೋ ಗಾದೆ ಮಾತಿದೆಯಲ್ಲ, ಆ ಥರ ಆಗೋಯ್ತು. ನಂಗೆ ಸಿಗಬೇಕಾದ್ರೆ ಸಿಗಲಿಲ್ವಲ್ಲ, ಇವತ್ತು ಆಗೋದೇ ಇಲ್ಲ ಅಂದ್ಕೊಂಡು ಆ ಟೈಮಲ್ಲಿ ನಾನು ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ಗೆ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಟ್ರೈ ಮಾಡಿದ್ದು. ಗೊತ್ತಿಲ್ಲ ನಂಗೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಎಫರ್ಟ್ ಹಾಕಬೇಕಲ್ವಾ. ಸೊ ಪ್ರಿಪ್ರೇಷನ್ನು. ಬಟ್ ನಂಗೆ ಗೊತ್ತಿಲ್ಲ, ಮತ್ತೆ ಸಿನಿಮಾ ಇಂಡಸ್ಟ್ರಿಗೂ ಆಗೋದೇ ಇಲ್ಲ ಅಂದ್ಕೊಂಡೆ ನಾನು. ನನಗೂ ಅದಕ್ಕೂ ಇಲ್ವೇ ಇಲ್ಲ ಸಂಬಂಧ. ಸುಮ್ಮನೆ ಹೋಗಿ ಇಲ್ಲ ಫಸ್ಟ್ ಇದರಲ್ಲೇ ನಾನು 0 ಆಗಿ ಬಂದುಬಿಟ್ಟಿದ್ದೀನಿ. ಇನ್ನೇನಪ್ಪ ನನ್ನ ಲೈಫಲ್ಲಿ ಇವೆಲ್ಲ ಆಗಲ್ಲ, ಸುಮ್ಮನೆ ಓದು, ಯಾವುದಾದ್ರೂ ಒಂದು ಕೆಲಸ ತೊಗೊಂಡು ಆರಾಮಾಗಿರು, ಈ ಥರ ಒಂದು ಮೈಂಡ್ಸೆಟ್ಟಲ್ಲಿದೆ. ಆಮೇಲೆ ನನಗೆ 6 ಮಂತ್ ಆದಮೇಲೆ ಫೋನ್ ಬಂತು. ಸರಿ ಆಯಿತು, ಮತ್ತೆ ಬಂದ್ವಿ ಅಮ್ಮ ನಾನು. ಬಟ್ ರವಿ ಸರ್ ಮನೆಗೆ ಕರೆದಿದ್ರು ಅವಾಗ. ಓಕೆ. ಅವರೇನು ಅವಳು ಕಳಿಸಿದ ಫೋಟೋಸಲ್ಲಿ ಚೆನ್ನಾಗಿ ಬಂದಿದ್ದಾಳೆ, ನಾವು ತೆಗ್ದಿದ್ದ ಫೋಟೋಸಲ್ಲಿ ಯಾಕೆ ಚೆನ್ನಾಗಿ ಬಂದಿಲ್ಲ ಅಂದರೆ ಅವಳು ಭಯ ಪಟ್ಟಿದ್ದಾಳೆ. ಅವತ್ತಿನ ದಿನ ಗೊತ್ತಾಗಿದೆ ಅವರಿಗೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ. ಸೊ ಏನು ಮಾಡಿದರು, ಅವತ್ತು ಈ ಥರ ಕೂರಿಸ್ಬಿಟ್ರು ಒಬ್ಳನ್ನ. ಮೇಕಪ್ ಮಾಡಬೇಡಪ್ಪ ಅವಳಿಗೆ ಅಂತ ಹೇಳ್ಬಿಟ್ಟು ಲೆನ್ಸ್ ಹಾಕ್ಸಿದ್ರು, ಲೈಟಾಗಿ ಮೇಕಪ್ ಹಾಕ್ಸಿದ್ರು, ಏನೂ ಮಾಡಲಿಲ್ಲ. ಸೊ ಒಂದು ಫುಲ್ಲು ಸ್ಕರ್ಟ್ ಕೊಟ್ಬಿಟ್ಟು ಅವ್ರು ನಮ್ಮ ಮುಂದೆ ಯಾರೂ ಇರಲಿಲ್ಲ, ಜಸ್ಟ್ ಕ್ಯಾಮ್ರಾಮನ್ ಸರ್ ಅಷ್ಟೇ. ರವಿ ಸರ್ ಆ ಕಡೆ ಎಲ್ಲೋ ಮಾನಿಟರ್ ಮುಂದೆ ಕೂತ್ಕೊಂಡಿದ್ರು, ಡೈಲಾಗ್ ಕೊಟ್ಟರು, ಈ ಥರ ಆ್ಯಕ್ಟ್ ಮಾಡಬೇಕು, ಇದನ್ನು ಹೆಂಗೆ ಆ್ಯಕ್ಟ್ ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು. ಸೊ ನಾನು ಸೀನ್ ಪೇಪರೆಲ್ಲ ನೋಡಿಕೊಂಡೆ. ನಂಗೆ ಅವತ್ತು ಭಯ ಆಗಲಿಲ್ಲ, ಮೋಸ್ಟ್ಲಿ ಯಾರೂ ಇರಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು ಅವತ್ತಿಂದು ಈ ಥರ ಆಗಿಬಿಡುತ್ತೆ, ನಾನು ಇವತ್ತು ಚೆನ್ನಾಗಿ ಮಾಡಲೇಬೇಕು. ಸೊ ನಾನು ಅದನ್ನ ಇಟ್ಕೊಂಡು ಓಕೆ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಫುಲ್ಲು ಹೇಳಿದರು, ನೋಡು ಕರೆಕ್ಟಾಗಿ ಮಾಡೋ, ಈ ಸಲ ಏನೂ ಆಗಬಾರ್ದು, ಈ ಸಲ ಆಗಿಬಿಟ್ರೆ ಮುಗೀತು, ನಿಂಗೆ 2ನೇ ಚಾನ್ಸ್ ದೇವ್ರು ಕೊಟ್ಟಿದ್ದಾನೆ, ಮಿಸ್ ಮಾಡ್ಕೋಬೇಡ ಅಂತ ಹೇಳಿ. ಸೊ ಆ ಡೈಲಾಗ್ನ ಸಖತ್ತಾಗಿ ಹೇಳ್ಬಿಟ್ಟಿದ್ದೀನಿ, ಅದು ನಂಗೆ ಗೊತ್ತೇ ಇಲ್ಲ. ಫುಲ್ಲು ಅವ್ರು ಏನು ಅಂದ್ಕೊಂಡಿದ್ದಾರೋ ಆ ಥರ ಹೇಳಿದ್ದೀನಿ. ಸೊ ಕ್ಯಾಮ್ರಾಮನ್ ಸರ್ಗಳು ಅಷ್ಟೇ, ಅಮ್ಮ ಇದು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ತೆಲುಗುನಲ್ಲಿ ಅಂದರು. ಅವರಿಗೂ ತುಂಬ ಇಷ್ಟ ಆಯಿತು. ನನಗೆ ಈ ಥರ ಹೀರೋಯಿನ್ನೇ ಬೇಕು ಈ ಸಿನಿಮಾಗೆ ಅಂತ ಹೇಳ್ಬಿಟ್ಟು, ಓಕೆ ನೀನು ಸೆಲೆಕ್ಟೆಡ್ ಅಂತ ಹೇಳಿ ರವಿ ಸರ್ ಅವತ್ತೇ ಅಡ್ವಾನ್ಸ್ ಕೊಟ್ಟರು, ನನ್ನ ಸಿನಿಮಾ ಹೀರೋಯಿನ್ ನೀನೇ ಅಂತ ಹೇಳಿ.